ಅದು ಕಿತ್ತೂರು ಎಂಬ ಸಣ್ಣ ರಾಜ್ಯದಲ್ಲಿ ಆರಂಭವಾದ ಮಹಾ ಸ್ವಾತಂತ್ರ್ಯದ ಹೋರಾಟದ ಕಥೆ. ಈ ಕಥೆಯ ಮಧ್ಯದಲ್ಲಿ ಕಂಗೊಳಿಸಿದ ಇಬ್ಬರು ಮಹಾನ್ ವೀರರು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅವರ ವಿಶ್ವಾಸಪಾತ್ರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಆ ಕಾಲದಲ್ಲಿ ಭಾರತದೆಲ್ಲೆಡೆ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ವಿಸ್ತರಿಸುತ್ತಿದ್ದರು. ಅನೇಕ ಸಣ್ಣ ರಾಜ್ಯಗಳನ್ನು ಮೋಸ, ದ್ರೋಹ ಮತ್ತು ಬಲದಿಂದ ವಶಪಡಿಸಿಕೊಳ್ಳುತ್ತಿದ್ದರು. ಆದರೆ ಕಿತ್ತೂರು ಮಾತ್ರ ಭಯವಿಲ್ಲದೆ ಎದುರಿಸಲು ಸಿದ್ಧವಾಗಿತ್ತು. ಕಿತ್ತೂರಿನ ರಾಜ ಮಲ್ಲಸರ್ಜರು ನಿಧನರಾದ ನಂತರ ರಾಜ್ಯದ ಆಡಳಿತವನ್ನು ರಾಣಿ ಚೆನ್ನಮ್ಮ ತಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನಡೆಸುತ್ತಿದ್ದರು. ಜನರು ಅವರನ್ನು ತಾಯಿಯಂತೆ ಪ್ರೀತಿಸುತ್ತಿದ್ದರು. ಇದೇ ಸಮಯದಲ್ಲಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಪಟ ನಿಯಮವನ್ನು ಬಳಸಿ ರಾಜ್ಯಗಳನ್ನು ಕಬಳಿಸಲು ಮುಂದಾದರು. ಕಿತ್ತೂರಿಗೂ ಉತ್ತರಾಧಿಕಾರಿ ಇಲ್ಲವೆಂದು ಘೋಷಿಸಿ ಅದನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದರು. ಆದರೆ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದಿದ್ದರು. ಬ್ರಿಟಿಷರು ಇದನ್ನು ತಿರಸ್ಕರಿಸಿದರು. ಕಿತ್ತೂರು ಕೋಟೆಯ ಗೋಡೆಗಳು ಯುದ್ಧದ ಗಾಳಿ ಅನುಭವಿಸಲು ಪ್ರಾರಂಭಿಸಿದವು. ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿದ ರಾಯಣ್ಣ ತನ್ನ ಬಾಲ್ಯದಿಂದಲೇ ಮಿಂಚಿನಂತೆ ಬೆಳೆಯುತ್ತಿದ್ದ. ಕುದುರೆಯ ಮೇಲೆ ಗಾಳಿಯಂತೆ ಓಡುತ್ತಿದ್ದ. ಕತ್ತಿಯನ್ನು ಹಿಡಿದರೆ ಮಿಂಚಿನಂತೆ ಹೊಡೆಯುತ್ತಿದ್ದ. ಅನ್ಯಾಯವನ್ನು ಕಂಡರೆ ಕೋಪದಿಂದ ಉರಿಯುತ್ತಿದ್ದ. ಅವನ ಹೃದಯದಲ್ಲಿ ದೇಶಭಕ್ತಿ ಉರಿಯುತ್ತಿತ್ತು. ರಾಣಿ ಚೆನ್ನಮ್ಮ ಅವನ ಸಾಹಸವನ್ನು ಗಮನಿಸಿ ಸೇನೆಯಲ್ಲಿ ಸೇರಿಸಿಕೊಂಡರು. ಕೆಲವೇ ದಿನಗಳಲ್ಲಿ ಅವನು ಮುಖ್ಯ ಸೇನಾನಿಯಾದ. ನಾನು ಕಿತ್ತೂರಿನ ಮಣ್ಣಿಗೆ ಪ್ರಾಣ ಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಬ್ರಿಟಿಷರು ತಮ್ಮ ಸೇನೆಯನ್ನು ಕಿತ್ತೂರಿನತ್ತ ಕಳುಹಿಸಿದಾಗ ಕೋಟೆಯ ಮೇಲಿಂದ ಧ್ವಜಗಳು ಹಾರುತ್ತಿದ್ದವು, ಡೊಳ್ಳುಗಳು ಮೊಳಗುತ್ತಿದ್ದವು. ಯೋಧರು ಸಿದ್ಧರಾಗಿದ್ದರು. ಕುದುರೆಗಳ ಕಾಲುಗಳು ನೆಲವನ್ನು ಕಂಪಿಸುತ್ತಿದ್ದವು. ರಾಣಿ ಚೆನ್ನಮ್ಮ ಕತ್ತಿಯನ್ನು ಎತ್ತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಎಂದು ಘೋಷಿಸಿದಾಗ ಯುದ್ಧ ಆರಂಭವಾಯಿತು. ಬ್ರಿಟಿಷರ ಗುಂಡುಗಳು ಮಳೆ ಹನಿ ಹಾಗೆ ಸುರಿಯುತ್ತಿದ್ದವು. ಆದರೆ ಕಿತ್ತೂರಿನ ಯೋಧರು ಭಯವಿಲ್ಲದೆ ಮುಂದುವರಿದರು. ರಾಯಣ್ಣ ತನ್ನ ಸೇನೆಯನ್ನು ಗುಂಪುಗಳಾಗಿ ವಿಭಜಿಸಿ ದಾಳಿ ಮಾಡಿದ. ಮಿಂಚಿನಂತೆ ದಾಳಿ ಮಾಡಿ ಶತ್ರುಗಳನ್ನು ಗಾಬರಿಗೊಳಿಸಿದ. ಬ್ರಿಟಿಷರ ಅಧಿಕಾರಿ ಥಾಕರೆ ಯುದ್ಧದಲ್ಲಿ ಮೃತಪಟ್ಟಾಗ ಕಿತ್ತೂರಿನ ಯೋಧರು ಘೋಷಣೆ ಕೂಗಿದರು. ಕೋಟೆಯ ಗೋಡೆಗಳು ವಿಜಯ ಧ್ವನಿಯಿಂದ ನಡುಗಿದವು. ಆದರೆ ಬ್ರಿಟಿಷರು ಕಪಟತಂತ್ರವನ್ನು ಬಳಸಿದರು. ಕೆಲವು ದ್ರೋಹಿಗಳನ್ನು ಖರೀದಿಸಿ ಕೋಟೆಯ ರಹಸ್ಯಗಳನ್ನು ತಿಳಿದುಕೊಂಡರು. ರಾತ್ರಿ ಕತ್ತಲಿನಲ್ಲಿ ದ್ವಾರಗಳನ್ನು ತೆರೆಯಿಸಿ ದಾಳಿ ನಡೆಸಿದರು. ಭೀಕರ ಯುದ್ಧ ನಡೆಯಿತು. ಕತ್ತಿಗಳ ಘರ್ಷಣೆ, ಕುದುರೆಗಳ ಕಿರುಚಾಟ, ಗಾಯಗೊಂಡ ಯೋಧರ ಕೂಗು, ರಕ್ತದಿಂದ ನೆನೆದ ನೆಲ. ಕೊನೆಗೆ ಕೋಟೆ ಬ್ರಿಟಿಷರ ಕೈಗೆ ಸಿಕ್ಕಿತು. ರಾಣಿ ಚೆನ್ನಮ್ಮ ಬಂಧಿಸಲ್ಪಟ್ಟರು. ಈ ಸುದ್ದಿ ಕೇಳಿ ರಾಯಣ್ಣನ ಹೃದಯ ಬೆಂಕಿಯಾಯಿತು. ಆದರೆ ಅವನು ಸೋಲನ್ನು ಒಪ್ಪಲಿಲ್ಲ. ಕಾಡುಗಳಿಗೆ ಹೋಗಿ ಗೊರಿಲ್ಲಾ ಯುದ್ಧ ಪ್ರಾರಂಭಿಸಿದ. ರಾತ್ರಿ ಬ್ರಿಟಿಷರ ಶಿಬಿರಗಳ ಮೇಲೆ ದಾಳಿ, ಅವರ ಖಜಾನೆಗಳನ್ನು ಕಬಳಿಸಿ ಬಡವರಿಗೆ ಹಂಚುತ್ತಿದ್ದ. ಜನರು ಅವನನ್ನು ದೇವರಂತೆ ಗೌರವಿಸಿದರು. ಅವನ ಹೆಸರು ಕೇಳಿದರೆ ಬ್ರಿಟಿಷರು ನಡುಗುತ್ತಿದ್ದರು. ಒಂದು ರಾತ್ರಿ ಮಳೆ ಸುರಿಯುತ್ತಿದ್ದಾಗ ರಾಯಣ್ಣ ತನ್ನ ಯೋಧರೊಂದಿಗೆ ಗುಡ್ಡದ ಮೇಲೆ ನಿಂತು ಶತ್ರು ಶಿಬಿರವನ್ನು ನೋಡುತ್ತಿದ್ದ. ಮಿಂಚಿನ ಬೆಳಕಿನಲ್ಲಿ ಅವನ ಕಣ್ಣುಗಳಲ್ಲಿ ಅಗ್ನಿ ಕಾಣಿಸುತ್ತಿತ್ತು. ಇಂದು ದಾಳಿ ಎಂದು ಹೇಳಿದ. ಮಿಂಚಿನಂತೆ ದಾಳಿ ನಡೆಸಿ ಬ್ರಿಟಿಷರನ್ನು ಸೋಲಿಸಿದ. ಮತ್ತೊಂದು ಬಾರಿ ನದಿಯ ತೀರದಲ್ಲಿ ಶತ್ರುಗಳನ್ನು ಸುತ್ತುವರೆದ. ಕುದುರೆಗಳ ಮೇಲೆ ದಾಳಿ ಮಾಡಿ ಶತ್ರುಗಳನ್ನು ಓಡಿಸಿದ. ಅವನ ಯುದ್ಧತಂತ್ರಗಳು ಅದ್ಭುತವಾಗಿದ್ದವು. ಆದರೆ ಕಾಲಕ್ರಮೇಣ ಕಠಿಣವಾಗುತ್ತಿತ್ತು. ರಾಣಿ ಚೆನ್ನಮ್ಮ ಬಂಧನದಲ್ಲಿ ನಿಧನರಾದರು. ಈ ಸುದ್ದಿ ಕೇಳಿ ರಾಯಣ್ಣ ನೆಲಕ್ಕೆ ಮಣಿದು ಪ್ರತಿಜ್ಞೆ ಮಾಡಿದ. ನಾನು ನನ್ನ ಪ್ರಾಣ ಕೊಡುವವರೆಗೂ ಹೋರಾಡುತ್ತೇನೆ. ಅವನು ಗ್ರಾಮ ಗ್ರಾಮಕ್ಕೆ ಹೋಗಿ ಜನರನ್ನು ಜಾಗೃತಗೊಳಿಸಿದ. ಯುವಕರು ಸೇನೆ ಸೇರಿದರು. ಮಹಿಳೆಯರು ಆಹಾರ ನೀಡಿದರು. ರೈತರು ಸಹಾಯ ಮಾಡಿದರು. ಬ್ರಿಟಿಷರು ಅವನನ್ನು ಹಿಡಿಯಲು ದೊಡ್ಡ ಬಹುಮಾನ ಘೋಷಿಸಿದರು. ಕೊನೆಗೆ ಒಬ್ಬ ದ್ರೋಹಿ ಮಾಹಿತಿ ನೀಡಿದ. ರಾಯಣ್ಣ ಬಂಧಿಸಲ್ಪಟ್ಟ. ಬ್ರಿಟಿಷರು ಅವನನ್ನು ನೇಣಿಗೆ ಹಾಕಲು ತೀರ್ಮಾನಿಸಿದರು. ಆದರೆ ಅವನು ಭಯವಿಲ್ಲದೆ ನಿಂತು, ನಾನು ಮತ್ತೆ ಹುಟ್ಟಿ ಇದೇ ಮಣ್ಣಿಗೆ ಸೇವೆ ಮಾಡುತ್ತೇನೆ ಎಂದು ಘೋಷಿಸಿದ. 1831ರಲ್ಲಿ ಅವನು ಶಹೀದಾದ. ಆದರೆ ಅವನ ಕಥೆ
ಅಮರವಾದುದು. ಅವನ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಕರ್ನಾಟಕದ ಯುವಕರ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದೆ. ಕಿತ್ತೂರು ಮತ್ತು ಸಂಗೊಳ್ಳಿಯ ನೆಲದಲ್ಲಿ ಅವನ ಹೆಜ್ಜೆಗುರುತುಗಳು ಇಂದಿಗೂ ಸ್ವಾತಂತ್ರ್ಯದ ಗಾಳಿಯನ್ನು ಹೊತ್ತಿವೆ. ಪ್ರತಿಯೊಬ್ಬ ಭಾರತೀಯನಿಗೂ ಅವನ ಕಥೆ ಸ್ಫೂರ್ತಿಯಾಗಿದೆ. ಅವನು ಕೇವಲ ಒಬ್ಬ ಯೋಧನಲ್ಲ, ಒಂದು ಜ್ವಾಲೆ, ಒಂದು ಚಳುವಳಿ, ಒಂದು ಕನಸು, ಸ್ವಾತಂತ್ರ್ಯದ ಪ್ರತೀಕವಾಗಿದ್ದಾನೆ. ಅವನ ಜೀವನ ನಮಗೆ ಹೇಳುವುದೇನೆಂದರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ಅವರ ಕನಸುಗಳನ್ನು